ನಮಸ್ತೆ. ಅಂಗಳದಲ್ಲೇ ಅಂದರೆ ಕೈತೋಟದಲ್ಲಿ ಪಾಟ್ಗಳಲ್ಲಿ ಇರ್ತಕ್ಕಂಥ ಸೊಪ್ಪುಗಳನ್ನು ಅಡುಗೆಗೆ ಬಳಸ್ಕೊತಾ ಇದ್ದೀನಿ. ಮೊಸೊಪ್ಪಿಗೆ ಇದ್ರದ್ದು ಹೆಸರು ಏನೋ ಮರ್ತೋಯ್ತು. ಆದರೆ ಇದನ್ನು ನಾನು ಆನ್ ದ ವೇ ಬರಬೇಕಾದ್ರೆ ಯಾರೋ ಮನೆಯಲ್ಲಿ ಪಡ್ಕೊಂಡಿದ್ದು ಒಂದಷ್ಟು ಬೀಜಗಳನ್ನು ಕೊಟ್ಟಿದ್ದರು. ಅದನ್ನು ಹಾಕಿದ್ದೆ. ಒಂದೇ ಪಾಟಲ್ಲಿ ತುಂಬ ಬಂದಿತ್ತು. ಹಾಗಾಗಿ ನಾನು ಮಳೆಗಾಲ ಈಗೊಂದು ವಾರದಲ್ಲಿ ಹೆಚ್ಚಿನ ಮಳೆ ಇದ್ದಾಗ ಅದನ್ನೆಲ್ಲ ಒಂದೊಂದು ಪಾಟ್ಗೆ ಶಿಫ್ಟ್ ಮಾಡಿದ್ದೆ. ಜೊತೆಗೆ ತಂತಾನೆ ಹುಟ್ಟತಕ್ಕಂಥ ಗಣಿಕೆ ಸೊಪ್ಪುಗಳು ಸಿಗುತ್ತವೆ. ಇವುಗಳನ್ನೆಲ್ಲ ಮೊಸೊಪ್ಪಿಗೆ ಬಳಸ್ಬೋದು. ಜೊತೆಗೆ ನಾನೇನು ಮಾಡಿದೆ, ಅಣ್ಣೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದನ್ನು ನಾನು ತುಂಬ ಸರಿ ಎದುರು ಗಿಡ ಸಮೇತ ಕಿತ್ಕೊಂಡು ತುಂಬ ನೆಟ್ಟೆ, ಆದರೆ ಬರಲಿಲ್ಲ. ಆಮೇಲೆ ಒಂದು ಸರಿ ಊರಿಗೆ ಹೋದಾಗ ಅದರದ್ದು ಗೊಂಡೆ ಎಲ್ಲ ಇತ್ತು, ಹೂ ಬಿಟ್ಟು ಒಣಗಿರೋಂಥದ್ದು. ಅದನ್ನೆಲ್ಲ ಕಿತ್ಕೊಂಡು ಬಂದು ಪಾಟ್ಗೆ ಹಾಕಿದ್ದೆ. ಒಂದೇ ಪಾಟ್ಗೆ ಹಾಕಿದ್ದೆ. ಅದು ಒಂದು ಪುಟ್ಟದು ಗುಲಾಬಿ ಗೊಂಚಲಿರ್ತಕ್ಕಂಥ ಪಾಟು. ಆ ಪಾಟು ತುಂಬ ಅದು ಹುಟ್ಕೊಂಡ್ಬಿಟ್ಟಿದೆ. ಆವಾಗ ಅಂದರೆ ನನಗೆ ಗುಲಾಬಿ ಹೂವೇ ಬಿಡ್ತಾಯಿಲ್ಲ. ಅಂದರೆ ಎಲ್ಲ ವಿಟಮಿನ್ಸ್ ಇದು ಸತ್ವನೆಲ್ಲ ಈ ಸೊಪ್ಪಿನ ಗಿಡಗಳು ತೊಗೊಂಡ್ಬಿಡ್ತಾಯಿದ್ವು. ಹಾಗಾಗಿ ಈಗ ಮಳೆ ಬೀಳ್ತಲ್ಲ, ಆಗ ಒಂದು 10 ಗಿಡಗಳಿದ್ವು. ಎಲ್ಲವನ್ನು ಒಂದೊಂದು ಪಾಟಿಗೆ ಶಿಫ್ಟ್ ಮಾಡಿಬಿಟ್ಟೆ. ಪ್ರತಿ ಸಾರಿನೂ ಅನ್ಕೋತಾ ಇದ್ದೆ ಇದನ್ನೆಲ್ಲ ವೀಡಿಯೋ ಮಾಡಬೇಕು ಅಂತೇಳಿ. ಏಕೆಂದರೆ ಅಣ್ಣೆ ಸೊಪ್ಪು ತಿನ್ನೋಕ್ಕೂ ಪುಣ್ಯ ಬೇಕು ಅಂತ ಗಾದೆ ಇದೆ. ಆದರೆ ನಾವು ತುಂಬ ಯಾವುದೋ ಒಂದು ವರ್ಷಕ್ಕೆ ಅದೇ ಮುಂಗಾರು ಮಳೆ ಬಂದಾಗ ಅದು ತಂತಾನೆ ಬಿಡುತ್ತೆ. ಮತ್ತು ಬೀಜಗಳ ಜೊತೆ ಸೇರಿಕೊಂಡಿದ್ದಾಗ ಅದು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾನು ಅಲ್ಲಿವರೆಗೂ ಕಾಯೋದಕ್ಕಿಂತ ಈ ಥರ ನಾವು ತಂದು ಗಿಡದಲ್ಲಿ ಹಾಕ್ಕೊಂಡ್ರೆ ನಾವು ಪ್ರತಿ ವಾರನೂ ಕೂಡ ಈ ಸೊಪ್ಪನ್ನು ಬಳಸ್ಬೋದು. ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಚ್ಚಿನ ಜೀವಸತ್ವಗಳನ್ನು ನಾವು ಈ ಸೊಪ್ಪುಗಳಿಂದ ಪಡಿಬೋದು. ನಾನು ಅಂಗಳದಲ್ಲಿ ತಂತಾನೆ ನೋಡಿ, ಇದು ಶಿಫ್ಟ್ ಮಾಡಿದೆ ಎಲ್ಲ ಕಡೆ. ಎಲ್ಲ ಒಂದೊಂದು ಚೂರು ಚಿಗುರಿದ್ವು. ಎಲ್ಲವನ್ನು ಕಿತ್ಕೋತೀನಿ. ಇನ್ನೊಂದು ವಾರಕ್ಕೆ ಮತ್ತೆ ಅದು ಚಿಗುರೊಡೆದು ಬರುತ್ತೆ. ಗುಲಾಬಿ ಎಲ್ಲೋ ಆಗೋಗ್ಬಿಟ್ಟಿದೆ. ಇದು ತನ್ನ ಸತ್ವವನ್ನೆಲ್ಲ ಪಡ್ಕೊಂಬಿಟ್ಟು ನನಗೆ ಇದೇ ಬಿಡ್ತಾಯಿಲ್ಲ. ಗುಲಾಬಿಗೆ ಗೊಂಚು ಹೂ ಬಿಡ್ತಾಯಿತ್ತು, ಈಗ ಅದು ಬಿಡ್ತಾಯಿಲ್ಲ. ಹಾಗಾಗಿ ಇದನ್ನು ಶಿಫ್ಟ್ ಮಾಡಿದ್ದೀನಿ. ಮತ್ತು ವಾರಕ್ಕೊಮ್ಮೆ ತೊಗೊಂಡು ಮತ್ತು ಅದಕ್ಕೆ ಗೊಬ್ಬರ ಹಾಕ್ತಾ ಬರ್ತೀನಿ. ಆ ಗೊಬ್ಬರ ಹಾಕೋದ್ರಿಂದ ಅದು ಸೊಪ್ಪಿಗೂ ಬೆಳವಣಿಗೆ ಆಗುತ್ತೆ, ಮತ್ತು ಗುಲಾಬಿಗೂ ಒಂದಷ್ಟು ಸಾಂತ್ವನ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ತೀನಿ. ಮತ್ತು ಎಲೆ ಎಲ್ಲೂ ಆಗಿಬಿಟ್ಟಿದೆ ಗುಲಾಬಿಗೆ. ಆಮೇಲೆ ಒಂದಷ್ಟು ಕಬ್ಬಿಣದ ಚೂರುಗಳನ್ನು ಕೂಡ ಇಟ್ಟಿದ್ದೀನಿ. ಮಧ್ಯೆ ಇದಿದೆ, ಗಣಿಕೆ ಸೊಪ್ಪಂತೂ ಎಲ್ಲ ಗಿಡದಲ್ಲಿ ಇರುತ್ತೆ. ನಾನು ಕಳೆ ಅಂದರೆ ಹುಲ್ಲಂಥದ್ದು ಮಾತ್ರ ತೆಗಿತೀನಿ. ಈ ಗಣಿಕೆ ಸೊಪ್ಪು ಮತ್ತು ಈ ಥರದ ಸೊಪ್ಪುಗಳೆಲ್ಲ ಹಾಗೆ ಉಳಿಸ್ಕೊಂಡಿರ್ತೀನಿ. ಅದನ್ನು ನಾನು ಅಡುಗೆಗೆ ಬಳಸ್ಕೋತೀನಿ. ಚಿಕ್ಕ ಮತ್ತು ಗೋಣಿ ಸೊಪ್ಪು ಈ ಥರದ್ದೆಲ್ಲ ಸಿಗುತ್ತೆ ನೋಡಿ. ಈ ಥರದ್ದು ಎಲ್ಲಂದ್ರಲ್ಲೂ ಉಟ್ಕೊಂಡಿದೆ. ನನಗೊಂದು ಬೌಲು ಫುಲ್ಲು ಸೊಪ್ಪು ಸಿಕ್ತು ನನಗೆ. ಪಾಲಕ್ಕು ಕೂಡ ಹಾಕಿದ್ದೆ. ಪಾಲಕ್ಕು ಇದನ್ನು ಮಣ್ಣು ಶಿಫ್ಟ್ ಮಾಡೋಕ್ಕೆ ಅಂತ ಹಾಕಿದ್ದೆ. ಅದು ಬೀಜ ಪ್ರಸಾರ ಆಗಿ ತಂತಾನೆ, ಅಂದರೆ ಒಂದು ದಿನ ಮಣ್ಣೆಲ್ಲ ಹಾಕಿ ಸೆಟ್ಟಾಗಲಿ ಅಂತ ಇಟ್ಟಿರುತ್ತೆ. ಮಳೆ ಬಂದು ಈ ಗಿಡಗಳೆಲ್ಲ ಬಂದುಬಿಟ್ಟಿತ್ತು. ಯಾವ ಗಿಡಗಳಂತ ನಾನು ಚೆಕ್ ಮಾಡಿದ್ರೆ ಇದೆಲ್ಲ ಪಾಲಕ್ ಸೊಪ್ಪಾಗಿತ್ತು. ಹಾಗಾಗಿ ನಾನು ಹಾಗೆ ಉಳಿಸ್ಕೊಂಡೆ. ಇದು ಸಾಧ್ಯವಾದಷ್ಟು ಬೇಗ ಪಾಲಕ್ ಬಿಟ್ಟ ತಕ್ಷಣವೇ ಹಸಿರಾಗಿದ್ದಾಗಲೇ ತೊಗೊಂಡ್ರೆ ಬೆಟ್ರು. ಸ್ವಲ್ಪ ಮೈ ಮರೆತಿರೋದು ಹೂವಾಗಿ ಕನ್ವರ್ಟ್ ಆಗಿ ಒಂಥರ ಸಾಫ್ಟ್ ಇರೋಲ್ಲ, ಹಾರ್ಡ್ ಆಗಿಬಿಡುತ್ತೆ ಪಾಲಕ್ಕು. ಈ ಥರ ಬಿಟ್ಟು ಸ್ವಲ್ಪ ದಿನದಲ್ಲೇ ಕಿತ್ಕೊಂಡ್ರೆ ನಮಗೆ ಕಷ್ಟ ಅನಿಸಲ್ಲ. ಸೊಪ್ಪು ಬೇಗ ಹಸ್ರಾಗೇ ಇರುತ್ತೆ ನೋಡಿ. ಎಷ್ಟು ಹಸಿರು ಅಂದರೆ ನಿಜಕ್ಕೂ ತುಂಬ ಖುಷಿಯಾಯಿತು ನನಗೆ. ಅಂಗಳದಲ್ಲಿ ಕೈತೋಟದಲ್ಲೂ ಕೂಡ ಒಂದು ಪಾಟಲ್ಲೂ ಕೂಡ ನಾವು ಇಷ್ಟಪಟ್ಟ ಸೊಪ್ಪುಗಳನ್ನು ಪಡಿಬೋದು ಅನ್ನೋದಿದೆಯಲ್ಲ, ನಂಗೆ ತುಂಬ ಖುಷಿ. ಮತ್ತು ನಾನು ಸುಮ್ಮನೆ ಕಳೆಯಾಗಿ ಬಿಟ್ಟಿದ್ರೂ ಅದನ್ನು ಸೊಪ್ಪಾಗಿ ಬಳಸ್ಕೋಬೋದಲ್ಲ. ಆ ಕಾರಣಕ್ಕೆ ನಾನು ಒಂದಷ್ಟು ಹೆಚ್ಚು ಲಿಕ್ವಿಡ್ಸ್ಗಳೇ ಮನೆಯಲ್ಲಿ ಪಾತ್ರೆ, ಇದು ಅಕ್ಕಿ ತೊಳೆದದ್ದು, ಬೇಳೆ ಮತ್ತು ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಹಾಗೆ ಇದು ಮಾಡಿಬಿಟ್ಟು ಲಿಕ್ವಿಡ್ ಥರ ಮಾಡಿಬಿಟ್ಟು ಎಲ್ಲ ಕೊಟ್ಬಿಡ್ತೀನಿ ನಾನು ಪ್ರತಿದಿನ. ಅದೇ ಕೆಲಸ. ಮಳೆ ಇದ್ದರೆ ಹಾಗೆ ಇಟ್ಟಿರ್ತೀನಿ. ಮತ್ತು ಅದಕ್ಕೆ ಒಂದೆರಡು ಪಟ್ಟು ನೀರು ಹಾಕಿ ಮತ್ತೆ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡ್ತೀನಿ. ಮತ್ತು ಅದರದ್ದು ಕಡೆ ಕಾಸ್ಟ್ ಉಳಿಯುತ್ತಲ್ಲ, ಅದನ್ನೆಲ್ಲ ಮಣ್ಣಲ್ಲಿ ಹಾಕಿಬಿಡ್ತೀನಿ. ಮಣ್ಣು ಹಾಕಿಬಿಟ್ಟು ಮೇಲೆ ಮುಚ್ಚಿಬಿಡ್ತೀನಿ. ಅದು ಫುಲ್ ಸತ್ವ ಹೋಗಿರುತ್ತೆ. ಅದೇನು ಕೊಳೆಯೋ ಸಾಧ್ಯತೆ ಬರೋದಿಲ್ಲ ನೋಡಿ. ಎಷ್ಟು ಹಚ್ಚ ಹಸಿರು. ನಾವು ಪೇಟೆಯಲ್ಲಿ ಯಾವುದೋ ಮಣ್ಣಲ್ಲಿ ಯಾವುದೋ ನೀರಲ್ಲಿ ಬೆಳೆದಿರ್ತಾರೆ.
ಆದರೆ ಇದು ನೋಡಿ ನಾವು ಎಷ್ಟು ಸ್ವಾದಿಷ್ಟವಾದಂಥ ಸೊಪ್ಪನ್ನು ಪಡಿಬೋದು, ಮತ್ತು ರುಚಿ ಕೂಡ ತುಂಬ ಚೆಂದ ಇರುತ್ತೆ. ನೋಡಿ ಇದು ಹುಳಿ ಚಿಕನ್ನು ಕೂಡ ಎಲ್ಲ ಪಾಟಲ್ಲೂ ಹಾಗಾಗಿ ಬೆಳ್ಕೊಂಡು ಹಬ್ಕೊಂಡಿರುತ್ತೆ. ಅದು ಯಾವುದೋ ಒಂದೊಂದು ಬೇರು ಉಳ್ಕೊಂಡಿರುತ್ತೆ, ಮತ್ತೊಂದು ವಾರಕ್ಕೆ ಅದು ಮತ್ತೆ ಚಿಗುರಿರುತ್ತೆ. ನಾನು ಅದನ್ನೆಲ್ಲ ಹಾಕಿ ಉಡ್ಸ್ಕೊಂಡಿರ್ತೀನಿ, ಕೀಳಲ್ಲ. ಈ ಸಂದರ್ಭದಲ್ಲಿ ಕಿತ್ತು ಅದನ್ನು ಬಳಸ್ಕೊತೀನಿ. ನೋಡಿ ಸುಗಂಧರಾಜ ಗಿಡದಲ್ಲಿ ಸುಮ್ಮನೆ ಯಾವ ಪಾಟ್ ಸಿಗುತ್ತೆ ಅದಕ್ಕೆಲ್ಲ ಗಿಡಗಳನ್ನ ಹಾಕಿರ್ತೀನಿ, ವೇಸ್ಟ್ ಆಗಬಾರ್ದಲ್ಲ. ಆದರೆ ಒಂದು ಸುಮ್ಮನೆ ನಾವು ಕಿತ್ತು ಬಿಸಾಕಿದ್ರು ಕೂಡ ಒಣಗೋಗ್ಬಿಡುತ್ತೆ. ಯಾವುದೋ ಒಂದು ಪಾಟ್ ಖಾಲಿ ಬಿದ್ದಿರೋ ಪಾಟ್ಗೆ ಹಾಕಿದಾಗ ಒಂದಷ್ಟು ಚೇತರಿಕೆ ಆಗುತ್ತೆ. ಮತ್ತು ಯಾರಾದರೂ ಆ ಗಿಡ ಕೇಳಿದಾಗ ಆ ಗಿಡ ಸಮೇತ ಬೇರು ಸಮೇತ ಕೊಡ್ಬೋದು. ಹೀಗಾಗಿ ನೋಡಿ ಸಾಕಷ್ಟುಗಳು. ಮತ್ತು ಉಪ್ಪಿನ ಸಾರಿನ ಸೊಪ್ಪು ಅಂತ ನೋಡಿ ಗೋಣಿ ಸೊಪ್ಪು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಅದು ಲೋಳೆ ಥರ ಬರುತ್ತೆ, ಆದರೆ ಹೆಚ್ಚಾಗಿ ಬಳಸಲ್ಲ ನಾನು. ಸುಮ್ಮನೆ ಹೀಗೆ ಬೆರಕೆ ಸೊಪ್ಪು ಥರ ಬಳಸ್ತೀನಿ. ಪಾಲಕ್ಕೆ ಹೆಚ್ಚು ಎಲ್ಲ ಕಡೆ ಪ್ರಸಾರ, ಅಂದರೆ ಮಳೆಗಾಲ ಅಲ್ವಾ, ಹಾಗಾಗಿ ಅದರದ್ದು ಬೀಜ ಪ್ರಸಾರ ಆದಾಗೆ ಅಲ್ಲಲ್ಲಿ ಹುಟ್ಕೊಂಡಿರುತ್ತೆ. ಮತ್ತು ಉಪ್ಸಾರಿನ ಸೊಪ್ಪು ಅಂತ ತಂತಾನೆ ಬಿಡುತ್ತೆ, ಅದನ್ನು ಕೂಡ ನಾನು ಹಾಕಿ ಉಳಿಸ್ಕೊತೆ. ಅದು ಗಣಿಕೆ ಸೊಪ್ಪು ಮತ್ತು ಈರುಳ್ಳಿದು ಸಿಪ್ಪೆನೆಲ್ಲ ಗೊಬ್ಬರವಾಗಿ ಹಾಕಿದ್ರಿಂದ ಅಲ್ಲೊಂದು ಇಲ್ಲೊಂದು ಪುಟ್ಟ ಈರುಳ್ಳಿ ಮೊಳಕೆಗಳು ಸೇರಿಕೊಂಡು ಅದು ಕೂಡ ಇರುತ್ತೆ. ಅದನ್ನೆಲ್ಲ ಮೊಸಪ್ಪು ಬಳಸಿದ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ನೋಡಿ ಇದು ಉದ್ದಿನದು ಕಾಳು ತೊಳೆಯೋಕ್ಕಾಗಿದ್ದಾಗ ಏನೋ ಬಂದಿರುವಂಥದ್ದು ಎಲ್ಲ ಅದರದ್ದು ಕುಡಿಗಳನ್ನು ತೊಗೊಂಡೆ ನಾನು. ನೋಡಿ ಇದು ಶಿಫ್ಟ್ ಮಾಡಿರೋದು, ಮಳೆ ಬಂತಲ್ಲ ಆಗ. ಇದು ಕೂಡ ಅಣ್ಣೆ ಸೊಪ್ಪು. ಇದು ಪಾಲಕ್. ಸಾಕಷ್ಟು ಗಿಡಗಳನ್ನು ಅದು ತಂತಾನೇ ಹುಟ್ಟಿರುವಂಥ ಗಿಡಗಳು. ನಾನು ಅದೇ ಚಿಗುರನ್ನೆಲ್ಲ ತೊಗೋತೀನಿ, ಮಳೆಗಾಲಕ್ಕೆ ಮತ್ತೆ ಚಿಗುರು ಹೊಡೆಯುತ್ತೆ. ನೋಡಿ ಇದು ಕೆಂಪರಿವೆ ತುಂಬ ಇದೆ, ಹಾಕಿಲ್ಲ ನಾನು, ಮಳೆಗಾಲದಲ್ಲಿ ಅವೇ ಹುಟ್ಟಿರುವಂಥದ್ದು. ಮತ್ತು ಒಂದಷ್ಟು ಮೆಣಸಿನ ಗಿಡಗಳು ಕೂಡ ಇದೆ. ಇದು ಚುರುಕು ಮೆಣಸಿನ್ಕಾಯಿ ತುಂಬ ಸ್ಟ್ರಾಂಗಾಗಿದೆ. ನಾನು ಖಾರದ ಪುಡಿ ಮಾಡಿದಾಗ ಅದರದ್ದೆಲ್ಲ ಸೀಡ್ಸ್ನೆಲ್ಲ ತಂದು ಹಾಕಿದ್ದೆ, ಅಂದರೆ ಮೇಲೆ ಟೆರೆಸ್ ಮೇಲೆ ಹೊಣ ಹಾಕಿದ್ನಲ್ಲ ಅದನ್ನೆಲ್ಲ ಗುಡಿಸಿ ಗಿಡಗಳಿಗೆ ಹಾಕಿದ್ದೆ. ಅಲ್ಲಿ ಗಿಡಗಳು ಈ ಥರದ್ದು, ಅಂದರೆ 3-4 ರೀತಿಯ ಮೆಣಸಿನ್ಕಾಯಿನ ನಾವು ಖಾರದ ಪುಡಿಗೆ ಬಳಸಿರ್ತೀವಲ್ಲ. ಮತ್ತು ಒಂದು ಇದು ಸಿಮೆಂಟಿದೊಂದು ತೊಟ್ಟಿ ತಂದಿದ್ದೆ, ಅದರಲ್ಲಿ ಏನೇನು ಹಾಕಬೇಕು ಅನ್ನೋದು ಕಾನ್ಸೆಪ್ಟ್ ಫಸ್ಟ್ ತಂದಾಗ. ಈಗ ಸುಮ್ಮನೆ ಅದ್ರ ಪಾಡ್ಗೆ ಅದು ಏನೇನೋ ಬೆಳ್ಕೊಂಡಿದೆ. ಅಂದರೆ ಪಾಲಕ್ ಹಾಕಿದ್ದೆ, ಅದ್ರ ಜೊತೆಗೆ ಒಂದಷ್ಟು ಹುಳಿ ಚಿಕ್ಕಗಳು ಸೇರಿಕೊಂಡಿದೆ, ಮತ್ತು ಡೇಲಿಯಾ ಇದೆ. ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೊಂದು ಸ್ವಲ್ಪ ಗೊಬ್ಬರ ಕೊಟ್ಟರೆ, ಈಗ ಸೀಸನ್ ಅಲ್ವಾ, ಯಾವುದಿರುತ್ತೆ ಅದನ್ನು ಗಿಡಗಳನ್ನ ಉಳಿಸ್ಕೊಡೋದು ಅನ್ನೋ ಕಾರಣಕ್ಕೆ ಒಂದು 4-5 ಬಗೆಯ ಡೇಲಿಯಾ ಇದೆ. ನೋಡಿ ಸ್ವಲ್ಪ ನಾವು ಮೈ ಮರೆತರೂ ಕೂಡ ಈ ಥರ ಪಾಲಕ್ಕು ಹೂವು ಆಗಿಬಿಡುತ್ತೆ. ಮತ್ತು ಅದಾಗಲೇ ನೋಡಿ ಈ ಥರ ಆಗಿರುತ್ತೆ. ನೋಡಿ ನಾನು ಅದನ್ನು ಕಿತ್ತು ಆ ಭೂಮಿಗೆ ಹಾಕ್ತೀನಿ, ಇನ್ನು ಸ್ವಲ್ಪ ದಿನದಲ್ಲಿ ಅದ್ರ ಮೊಳಕೆ ಹೊಡೆಯುತ್ತೆ. ಆ ಥರ ಹಣ್ಣಾಗ್ಬಿಟ್ಟಿರುತ್ತೆ. ನಾನು ಅದಕ್ಕೆ ಪಾಲಕನ ಸ್ವಲ್ಪ ಮೈ ಮರೆತ್ರೂ ಅದು ಬೀಜ ಆಗಿ ಪರಿವರ್ತನೆ ಆಗುತ್ತಲ್ಲ, ಹಂಗಾಗಿ ಸುಮ್ಮನೆ ಹಾಕ್ತೀನಿ. ಇದು ಒಣಗೊನೆ, ಇದು ಹೆಚ್ಚಾಗಿ ಬಳಸಲ್ಲ ಯಾರೂ. ನಾನು ಸುಮ್ಮನೆ ಆವಾಗೊಮ್ಮೆ ತಂದು ಕಡ್ಡಿನೆಲ್ಲ ಹಾಕಿದೆ ಊರಿಂದ ತರಬೇಕಾದ್ರೆ. ಅದು ಅದೇ ನಾವು ಹಾಕೋ ನೀರಿಗೆ ಗೊಬ್ಬರಕ್ಕೆ ಇದು ಅನಾನಸ್ ಹಾಕಿದ್ದೆ ನಾನು. ಹೋದ ಸಾರಿ ಅದರದ್ದು ಇದೆಲ್ಲ ಹಾಕಿದ್ದೀನಿ, ಯಾಕೋ ಈ ಸಾರಿ ಅದರ ಲವಲವಿಕೆ ಕಡಿಮೆ ಇದೆ. ಒಂದಷ್ಟು ಗೊಬ್ಬರ ಹಾಕ್ಕೊಡ್ಬೇಕು ಅದಕ್ಕೆ. ಇಷ್ಟರೊಳಗೆ ಅದು ಹೂ ಬಿಡಬೇಕಿತ್ತು. ನೋಡಿ ಇದೊಂಥರ ಸೊಪ್ಪು ಮೊಸಪ್ಪಿನ ಸೊಪ್ಪು ಅಂತ ಮಾಡ್ತಾರೆ ಹಳ್ಳಿಗಳಲ್ಲಿ, ಇದು ತೋಟಗಳಲ್ಲಿ ತಂತಾನೆ ಬಿಡುವಂಥ ಸೊಪ್ಪುಗಳಿವು. ನಾನು ಪಾಲಕ್ ಒಂದು ಹಾಕಿರೋದು ಅಷ್ಟೇ, ಪಾಲಕ್ಕು ಮತ್ತು ಅಣ್ಣೆ ಸೊಪ್ಪು ಮತ್ತು ಈ ಥರದ್ದು ಈ ಥರದ ಸೊಪ್ಪನ್ನು ಮಾತ್ರ ನಾನು ಹಾಕಿರೋದು. ಮಿಕ್ಕಿದ್ದೆಲ್ಲ ತಂತಾನೆ ಉಟ್ಕೊಂಡಿರೋವಂಥ ಸೊಪ್ಪುಗಳು. ಇವು ಎಷ್ಟು ಬಗೆಯ ಸೊಪ್ಪುಗಳಿವೆ ಅಂದರೆ ಸಾವಿರಾರು ಬಗೆಯ ಸೊಪ್ಪುಗಳಿವೆ. ಅವುಗಳನ್ನೆಲ್ಲ ಬೆರಕೆ ಸೊಪ್ಪು ಅಂತೇಳಿ ನಾನು ಎಲ್ಲ ಕುಡಿಗಳನ್ನು ಕೂಡ ಬಳಸ್ತಾರೆ. ಅಡುಗೆಗೆ ಬಳಸ್ತಕ್ಕಂಥ ಕುಂಬಳದ ಕುಡಿ, ಟೊಮೊಟೊ ಕುಡಿ, ಏನೇನು ಗಿಡಗಳಿರುತ್ತೆ, ತೊಗರಿದು ಕುಡಿ, ಈ ಥರದ್ದೆಲ್ಲ ಹಾಕ್ತಾರೆ. ನೋಡಿ ಎಷ್ಟೊಂದಿದೆ, ಎಲ್ಲನೂ ಕತ್ತರಿಸ್ಕೊಂಡೆ. ಇನ್ನು ಒಂದು ವಾರದೊಳಗೆ ಮತ್ತೆ ಚಿಗುರು ಹೊಡೆಯುತ್ತೆ. ಮತ್ತು ನಾನು ಆದರೆ ಸೊಪ್ಪಿನ ಜೊತೆ ಹಾಕ್ತೀನಿ, ಇಲ್ಲಾಂದರೆ ಪ್ರತಿದಿನ ಇದನ್ನೆಲ್ಲ ನೋಡ್ತಾ ಇರ್ತೀನಲ್ಲ ಹೂ ಬಿಡಿಸುವಾಗ, ಮತ್ತು ಅದನ್ನು ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂಥೇಳಿ ಏನು ಮಾಡಲಿ ಸಾಂಬಾರು ಅಂತ ಯೋಚನೆ ಮಾಡ್ತಿದ್ದೆ. ಈ ಸೊಪ್ಪೆಲ್ಲ ಬಂದಿತ್ತು, ಮತ್ತು ಹೂವು ಗಿಡಗಳಿಗೆ ತೊಂದರೆ ಆಗುತ್ತೆ. ಹೆಚ್ಚಿದ್ದ ಟೈಮ್ ಇದ್ದರೆ ಅದ್ರ ಸತ್ವ ಕಳೆದೋಗ್ಬಿಡುತ್ತೆ, ಮತ್ತು ಹುಳಗಳೇನಾದರೂ ಬಂದುಬಿಡುತ್ತೆ ಅಂದ್ಬಿಟ್ಟು ಎಲ್ಲವನ್ನು ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದೆ. ಸಾಕಷ್ಟು ಆಯಿತು, ಒಂದು ಟೈಮ್ಗಂತೂ ಖಂಡಿತ ಸಾಕಾಗುತ್ತೆ.
ನೋಡಿ ಇಷ್ಟು ಸೊಪ್ಪು ಇದರಲ್ಲಿ ಸಿಕ್ತು ನೋಡಿ. ಇದು ಟಯರ್ಗೆ ಹಾಕಿದ್ದೀನಿ. ಇದರಲ್ಲಿ ನಾನು ಒಂದು ಸಾರಿ ಪುದೀನ ಹಾಕಿದೆ, ತುಂಬ ಚೆಂದ ಬಂದಿತ್ತು. ಈ ಬೇಸಿಗೆನಲ್ಲಿ ಬೇರೆ ಶಂಖಪುಷ್ಪದ್ದು ಒಂದು ಗಿಡ ಬಂದುಬಿಟ್ಟು ಆ ಗಿಡನ ಫುಲ್ಲು ಪುದೀನದ ಅವಶೇಷ ಇಲ್ಲದಾಗೆ ತಿಂದು ಅದರದ್ದು ಒಂದು ಬೇರು ಇಲ್ಲದಾಗ ಆಗೋಗ್ಬಿಟ್ಟಿತ್ತು. ಮತ್ತು ಅದನ್ನೆಲ್ಲ ಕಿತ್ತು ಇಟ್ಬಿಟ್ಟೆ, ಸಾಕು, ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು. ಈಗ ಮತ್ತೆ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟೆಲ್ಲ ತೆಗೆದಿದ್ದೀನಿ. ಜೊತೆಗೆ ಇದರಲ್ಲಿ ಒಂದಷ್ಟು ಸೊಪ್ಪಿನ ಗಿಡಗಳು ಉಟ್ಕೊಂಡಿದ್ವಲ್ಲ, ಕಳೆಗಳನ್ನೆಲ್ಲ ತೆಗೆದು ನಾನು ಅದೇ ಗಣಿಕೆ ಸೊಪ್ಪು ತುಂಬ ಇತ್ತು, ಪುಟ್ಟದಿತ್ತು, ಅದನ್ನೇ ಎಲ್ಲವನ್ನು ಕತ್ತರಿಸಿ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಮತ್ತೆ ಅದು ಚಿಗುರಿಯುತ್ತೆ. ಒಂದು ಎರಡನ್ನು ಬಿಟ್ಕೊಂಡು ಎಲ್ಲನೂ ತೆಗೆದುಬಿಡ್ತೀನಿ. ಏಕೆಂದರೆ ಅದನ್ನೇ ಉಳಿಸ್ಕೊಂಡ್ರೆ ಅಲ್ಲೊಂದು ಪಾಟು ಬರಲಿಕ್ಕೆ ಆಗೋಲ್ಲ. ಒಂದು ಯಾವುದಾದ್ರೂ ಹೂವಿನ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನೋಡಿ ಇದು ಟೊಮೊಟೊದು ಒಂದಷ್ಟು ಕುಡಿ ಇತ್ತು, ಟೊಮೊಟೊನೂ ಇತ್ತು, ಅದೊಂದಷ್ಟು ಕುಡಿ, ಏನೇನಿದೆ ಎಲ್ಲವನ್ನು ಕತ್ತರಿಸ್ಕೊಂಡು, ಅಂದರೆ ತಿನ್ನಲಿಕ್ಕೆ ಯೋಗ್ಯವಾದಂಥದ್ದು ಮತ್ತು ಅದು ತರಕಾರಿ ಆಗಿರಬೇಕು, ಆ ಥರದನ್ನೆಲ್ಲ ಆ ಥರದ ಸೊಪ್ಪುಗಳನ್ನು ತಗೊಂಡೆ, ಕುಡಿಗಳನ್ನು ಮಾತ್ರ. ಮತ್ತು ಇದು ಕೆಂಪು ಅರಿವೆ ಮಲ್ಲಿಗೆ ರೀಪಾಟ್ ಮಾಡೋ ಸಂದರ್ಭದಲ್ಲಿ ಪುಟ್ಟದು ಸಸಿಗಳಿತ್ತು, ಅದನ್ನು ಕೀಳೋದು ಬೇಡ ಅಂತೇಳಿ ಹಾಕಿಬಿಟ್ಟಿದ್ದೆ. ಈಗೆಲ್ಲ ದೊಡ್ಡದಾಗಿತ್ತು. ನಾನು ಅದೇ ಅದರ ಕುಡಿಗಳು ಮಾತ್ರ ಕತ್ತರಿಸ್ಕೋತೀನಿ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಮತ್ತೆ ಅದು ಪಕ್ಕಗಳಲ್ಲಿ ಚಿಗುರೊಡೆದು ಬರುತ್ತೆ. ಹಾಗಾಗಿ ಏನಕ್ಕೂ ಗೊತ್ತಿಲ್ಲ, ಮಲ್ಲಿಗೆ ಅಂತೂ ನಾನು ನಿರೀಕ್ಷಿಸಿದಾಗೆ ಅಂತೂ ಬರಲಿಲ್ಲ. ಒಂದು 4-5 ಹೂ ಬಿಟ್ಟಿದೆ ಅಷ್ಟೇ, 3 ಸುತ್ತಿನ ಮಲ್ಲಿಗೆ. ಅಷ್ಟರಲ್ಲೇ ಖುಷಿ ಪಡೋಣ, ನೋಡೋಣ. ಅದಕ್ಕೆ ಭೂಮಿಗೆ ಹಾಕೋ ಯೋಗ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡುವಾಗ ಹೋಗಿದೆ. ಮತ್ತು ನೋಡಿ ಇದು ಎಲ್ಲ ಪಾಟಲ್ಲೂ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಎಣ್ಣೆ ಸೊಪ್ಪು. ನಿಜಕ್ಕೂ ನನಗದು ತುಂಬ ಖುಷಿ ಆಯಿತು. ಅದ್ರ ಚಿಗುರು, ಪ್ರತಿ ಚಿಗುರು ನೋಡೋಕ್ಕೂ ಖುಷಿ ಆಗುತ್ತೆ. ನಾನು ಅದು ತೋಟಗಳಿಗೆ ಹೋದಾಗೆಲ್ಲ ಇಳಿದು ನಾನು ಸೊಪ್ಪು ಅಂತ ಹೋದಾಗೆಲ್ಲ ಅಲ್ಲೆಲ್ಲ ನೋಡ್ತಾ ಇದ್ದೆ. ಆ ಗಿಡ ಎಲ್ಲ ಕಿತ್ಕೊಂಡು ಬಂದಿಟ್ಟಿದ್ದೆ, ಆದರೆ ಗಿಡ ಬರಲಿಲ್ಲ. ಈ ಸೊಪ್ಪು ಕೂಡ ತಂತಾನೆ ಬರುತ್ತೆ. ಮತ್ತು ಈರುಳ್ಳಿದು ಮತ್ತು ಬೆಳ್ಳುಳ್ಳಿದೆಲ್ಲ ಇತ್ತು, ಅದನ್ನೆಲ್ಲ ಕತ್ತರಿಸಿ ಬಳಸ್ಕೊಂಡೆ. ಚೆನ್ನಾಗಿರುತ್ತೆ, ಒಂದು ರೀತಿ ಸಲಾಡ್ಗೆ ಥರ ಉಪಯೋಗಿಸ್ಕೋಬೋದು. ಮತ್ತು ಇದು ಖಾಲಿ ಆಯಿತು ಪಾಟು. ಮತ್ತು ಇನ್ಯಾವುದು ಗಿಡಗಳಿಗೆ ಒಂದು ರೀತಿ ಗಾಳಿ ಆಡ್ದಾಗುತ್ತೆ, ತಕ್ಷಣ ಕಿತ್ಕೊಬೇಕು. ಅಂದರೆ ಎಳೆ ಇದ್ದಾಗಲೇ ಬಳಸ್ಕೊಂಡ್ರೆ ಅದಕ್ಕೂ ಸತ್ವಪೂರಿತವಾದ ಆಹಾರ ನಮಗೂ ಸೇರುತ್ತೆ. ಮತ್ತು ಆ ಭೂಮಿಲಿ ನಾವೊಂದು ಆ ಮಣ್ಣಿನ ಒಂದಷ್ಟು ಜೀವಸತ್ವಗಳು ಆ ಸೊಪ್ಪಿನ ಮೂಲಕ ನಮ್ಮನ್ನು ಸೇರುತ್ತವೆ. ಮತ್ತು ನನ್ನ ಕೈ ತೋಟದಲ್ಲಿ ಈ ಜವನದ ಸೊಪ್ಪು ಕೂಡ ಇತ್ತು, ಅದನ್ನು ಕೂಡ ತೊಗೊಂಡು ಬಂದೆ. ಇದನ್ನು ಹೆಣ್ಣುಮಕ್ಕಳ ಬಿಳಿ ಮುಟ್ಟಿಗೆ ತುಂಬ ಬಳಸ್ತಾರೆ. ಇದು ಆಯುರ್ವೇದಿಕಲ್ಲಿ ಕೂಡ ಒಳ್ಳೆಯ ಔಷಧೀಯ ಗುಣಗಳಿರ್ತಕ್ಕಂಥ ಜೀವನದ ಸೊಪ್ಪು ಇದು. ನಾನು ಕೂಡ ಅದನ್ನೆಲ್ಲನೂ ಪ್ರತಿ ಸಾರಿ ಕೂಡ ಅಡುಗೆಗೆ ಬಳಸ್ತೀನಿ, ಉಪ್ಪು ಸಾಂಬಾರಿಗೂ ಬಳಸ್ತೀನಿ, ಸೊಪ್ಪಿಗೂ ಬಳಸ್ತೀನಿ. ತುಂಬ ಇತ್ತು. ಅವುಗಳನ್ನೆಲ್ಲ ಕತ್ತರಿಸಿ ಅಂದರೆ ಬಿಡಿಸ್ಕೊಂಡು ತಂದು ಅಡುಗೆಗೆ ಬಳಸೋಣ ಅಂಥೇಳಿ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಅದನ್ನು ರೆಡಿ ಮಾಡಬೇಕು. ಇದಾಗಿತ್ತು ಇಂದಿನ ವಿಶೇಷ.